ಓ ಆಕ್ಸಿಡೆಂಟ್ ಆಗಿದೆ ಒಂದು ಗಾಡಿ. ಓ ಅಯ್ಯೋ ಪಾಪ ಗುರು. ಏನು ಗುರು ಈ ರೇಂಜಿಗೆ ಟ್ರಾಫಿಕ್ ಆಗೈತೆ, ಏನಾಗೈತೆ ಅಂತ ಗೊತ್ತಿಲ್ಲ. ಆಪೋಸಿಟಿಂದ ಒಂದು ಗಾಡಿನೂ ಬರ್ತಾ ಇಲ್ಲ. ಓ ಆಕ್ಸಿಡೆಂಟ್ ಆಗಿರಬೇಕು. ಓ ಆಕ್ಸಿಡೆಂಟ್ ಆಗಿದೆ. ಆ ಕಡೆಯಿಂದ ಒಂದು ಗಾಡಿ. ಓ ಆರಾಮಾಗಿ ಹೋಗಿ ಗುರು, ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮನೇಲಿ ಕಾಯ್ತಾ ಇರ್ತಾರೆ. ಓ ಆಕ್ಸಿಡೆಂಟ್ ಆಗಿದೆ. ನಾನು ಇದೇನು ರೋಡಲ್ಲಿ ವಾಕಿಂಗ್ ಮಾಡ್ತಾವ್ರಲ್ಲ ಅಂತ ನೋಡ್ತಾ ಇದ್ದೀನಿ. ಈ ಆಕ್ಸಿಡೆಂಟ್ ನೋಡೋಕೆ ಎಲ್ಲ ನಿಲ್ಲಿಸಿ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಫುಲ್ ಇಲ್ಲಿ ಟ್ರಾಫಿಕ್ ಆಗೈತೆ. ಏನಾಗೈತೆ? ಲಾರಿ ಅಂತೂ ಅಪ್ಪಚ್ಚಿ ಆಗೈತೆ. ಓ ಗುರು ಔಟು ಪಕ್ಕ. ಯಾರೋ ಕಾರ್ ಧ್ವಂಸ ಅಪ್ಪಚ್ಚಿ ಗುರು. ಅಯ್ಯೋಯ್ಯೋಯ್ಯೋಯ್ಯೋ ಪಾಪ ಗುರು. ಓ ಫಾಕ್ ಯಾವ್ದು ಗುರು ಇದು ಸೋಮವಾರ ಬೆಳಗ್ಗೆ. ಓಹೋ ಪಕ್ಕ ಔಟು. ಓ ಈ ಥರ ಯಾರು ಗುರು ಸೋಮವಾರ? ಯಪ್ಪ ಹುಷಾರಾಗಿ ಓಡಾಡ್ರಪ್ಪ. ಬೆಳಗ್ಗೆ ಔಟು. ರಾತ್ರಿ ಆಗಿರೋದು ಅನ್ಸುತ್ತೆ ಆಕ್ಸಿಡೆಂಟು. ಕಾರ್ ಹಂಗೆ ಗಜ್ಜಿ ಬಿಜ್ಜಿ ಫುಲ್ ಅಪ್ಪಚ್ಚಿ ಆಗೋಗಿದೆ. ಡ್ರೈವ್ ಸೇಫ್. ಅರ್ಧ ಗಂಟೆ ನಿಧಾನ ಹೋದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗಿ. ನೈಟ್ ಟೈಮಲ್ಲಿ ನಿಜ ಒಂಥರ ಆಗೋಯ್ತು. ಮೋಸ್ಟ್ಲಿ ಇದು ತಗೊಂಡೋಗ್ತಾ ಇರೋದು ಒಂದು 2 hours 3 hours ಬ್ಯಾಕ್ ಆಗಿರ್ಬೇಕಿದು ಪಕ್ಕ. ಜಜ್ಜೋಗಿದೆ ಭಯಂಕರ ಗುರು. ಎಲ್ಲ ಇಲ್ಲೇ ರಿವರ್ಸ್ ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೂರ್ಯೋದಯ ನೋಡೋಕ್ಕೆ ಎಲ್ಲರಿಗೂ ಚಾನ್ಸ್ ಸಿಗಲ್ಲಪ್ಪ. ಸಿಗ್ತವ್ರು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಪಾಪ ಯಾರೋ ಎಲ್ಲೋ ಬೋರ್ಡ್ ಅನ್ಸುತ್ತೆ, ಕ್ಯಾಬ್ ಇರಬೇಕು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಕಾಯಬೇಕು ಅಷ್ಟೇ, ಕಷ್ಟಗಳಿಗೂ ಸಾವಿದೆ. ಈಗೇನು ನೋಡ್ತಾ ಇದ್ದೀರ ಈ ಟೈಮು ಗೋಲ್ಡನ್ ಅವರ್ಸ್ ಅನ್ಬೋದು. ಯಾಕಂದರೆ ಪರ್ಟಿಕ್ಯುಲರ್ 1 hour 1.5 hour ಟೈಮಲ್ಲಿ ಮಾತ್ರ ನಿಮ್ಗೆ ಈ ಥರ ಫುಲ್ಲು ಗೋಲ್ಡನ್ ಕಲರ್ ಆಗಿ ಸನ್ರೈಸರ್ಸ್ ಬೀಳ್ತಾ ಇರುತ್ತೆ. ಮಾರ್ನಿಂಗ್ ಆರ್ ಈವ್ನಿಂಗು ಸಖತ್ತಾಗಿರುತ್ತೆ ವ್ಯೂ. GT 650 ಹೇಳ್ಬೋದು. 650cc ಬ್ರೋ, 4.5 ಲಕ್ಷ. ಅದರಲ್ಲಿ ಏನಿದೆ, ಪ್ರೈಸ್ಗೆ ಒಳ್ಳೊಳ್ಳೆ ಗಾಡಿ ಬರುತ್ತೆ, ಎಂತೆಂಥ ಗಾಡಿ ಬರುತ್ತೆ ಅಂತ. ಆದರೂ GT 650 ಫ್ಯಾನ್ಸ್ ಇರ್ತಾರೆ ಒಬ್ಬೊಬ್ರು, ಡೈಯಾರ್ಡ್ ಫ್ಯಾನ್ಸು. ಸಖತ್ತಾಗಿದೆ ಮಾತ್ರ ಗಾಡಿ. ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಲೈಕ್ ಮಾಡ್ಕೊಳ್ಳಿ, GT ಫ್ಯಾನ್ಸ್.